ವೃಷಭ ರಾಶಿಯವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆಯ ದಿವಸ 2026ನೇ ಇಸ್ವಿಯ ಕೊನೆಯ ಮಹಾಸೂರ್ಯಗ್ರಹಣ ಸಂಭವಿಸಲಿದೆ. ನಮಗೇನು ಗುಡ್ ನ್ಯೂಸ್ ಆಗುತ್ತೆ ಗೊಳೆ ಅಂತೀರಾ? ಕಾರಣ ನಿಮ್ಮ ರಾಶಿಯಿಂದ 3ನೇ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಗ್ರಹಣ ಸಂಭವಿಸಲಿದೆ. ಈ ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣ ಸಂಭವಿಸಿದರೆ ಅದು ನಿಮಗೆ ಶುಭ ಫಲ, ಒಳ್ಳೆಯ ಫಲ. ಏನಂದ್ರೆ ಈ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ರಿಂದ ಭಾರತದಲ್ಲಿ ಇದರ ಆಚರಣೆ ಇಲ್ಲ. ಭಾರತದಲ್ಲಿ ಆಚರಣೆಯೇ ಇಲ್ಲ ಅಂತಂದಾಗ ಫಲ ಇಲ್ಲ ಅಂತ ಅರ್ಥ ಅಲ್ಲ. ಫಲ ಇರುತ್ತೆ, ಆಚರಣೆ ಇರೋದಿಲ್ಲ. ಆಚರಣೆ ಅಂದ್ರೆ ಏನು? ಮನೆ ಕ್ಲೀನ್ ಮಾಡ್ಕೊಳ್ಳಿ, ದರ್ಬೆ ಹಾಕಿಟ್ಕೊಳ್ಳಿ, ಹೊರಗಡೆ ಹೋಗಬೇಡಿ, 3 ಸಲ ಸ್ನಾನ ಮಾಡಿ, ಉಪವಾಸ ಇರಿ, ಈ ಥರ ಯಾವ ಕಟ್ಟುಪಾಡುಗಳು ಇಲ್ಲ. ಗ್ರಹಣ ಸಂಭವಿಸ್ತಾ ಇದೆ, ವಿಶೇಷವಾಗಿ ಆರಾಧನೆ ಮಾಡ್ಕೊಳ್ಳಿ, ಶುಭ ಫಲಗಳನ್ನು ಪಡ್ಕೊಳ್ಳಿ. ಈ ತರಹ ಸಿಂಪಲ್ ಆಗಿರ್ತದೆ ಈ ಒಂದು ಗ್ರಹಣ. ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ನಿಮಗೆ ಅಂದ್ರೆ ವೃಷಭ ರಾಶಿಯವರಿಗೆ ಇದು ಅತ್ಯಂತ ಶುಭ ಫಲವನ್ನ ನೀಡಲಿದೆ. ಸೊ ಏನೇನು ಒಳ್ಳೆಯದಾಗಲಿದೆ, ಯಾವ್ಯಾವ ವಿಚಾರದಲ್ಲಿ ಎಲ್ಲ ಸಂಪೂರ್ಣವಾಗಿ ತಿಳಿಸ್ತೇನೆ. ದಯವಿಟ್ಟು ಬಹಳ ಇಂಪಾರ್ಟೆಂಟ್ ವಿಡಿಯೋ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ರೀಚ್ ಆಗೋ ತರ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಯಾರ್ಯಾರು ವೃಷಭ ರಾಶಿಯವರಿಗೆ ನೋಡ್ತಾ ಇದ್ರ ದಯವಿಟ್ಟು ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ವಿಡಿಯೋನ ಶುರು ಮಾಡೋಣಲ್ವಾ? ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಒಂದು ಒಳ್ಳೆ ಗುಡ್ ಲಕ್ ಕಣ್ರಿ. ಭೀಮನ ಅಮಾವಾಸ್ಯೆಯ ದಿವಸ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ, ಹಾಗೂ ಆ ಸೂರ್ಯಗ್ರಹಣ ನಿಮಗೆ ಶುಭ ಫಲವನ್ನ ಕೊಡಲಿದೆ. ಸೊ ವೃಷಭ ರಾಶಿಯವರಿಗೆ ಯಾವ್ಯಾವ ವಿಚಾರದಲ್ಲಿ ಅನುಕೂಲವಾಗಲಿದೆ ಈ ಗ್ರಹಣದಿಂದ ಅನ್ನೋದನ್ನ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಈ ಎಲ್ಲ ಶುಭ ವಿಚಾರಗಳನ್ನ ನೀವು ನಾನೇನು ಮುಂದೆ ಹೇಳಲಿದ್ದೇನೆ ಅದನ್ನ ಸ್ವಲ್ಪ ಸೂರ್ಯನ ಆರಾಧನೆ ಮಾಡಿಕೊಂಡು ಪಡ್ಕೊಳ್ಬೇಕಾಗ್ತದೆ, ಆವಾಗಲೇ ಬೇಗ ಸಿಗುವಂಥದ್ದು. ಮೊಟ್ಟ ಮೊದಲನೇದಾಗಿ ಅಣ್ಣ, ತಮ್ಮ, ಅಕ್ಕ, ತಂಗಿ ಇವ್ರು ಯಾರ ಜೊತೆಗೆ ನಿಮಗೆ ಯಾವುದೇ ಭಿನ್ನಾಭಿಪ್ರಾಯಗಳು, ಏನೇ ಮನಸ್ತಾಪಗಳು, ಏನೇ ಜಗಳಗಳಿರಲಿ, ಅದೆಲ್ಲವೂ ಸಹ ಪರಿಹಾರ ಮಾಡ್ಕೊಳ್ಳೋಕೆ ಅದ್ಭುತವಾದ ಅವಕಾಶ ಸಿಗುತ್ತೆ. ಆ ಅಣ್ಣ, ತಮ್ಮ, ಅಕ್ಕ, ತಂಗಿಯಂದ್ರ ಜೊತೆಗೆ ನಿಮ್ಮ ಬಾಂಧವ್ಯ ಗಟ್ಟಿ ಮಾಡ್ಕೊಳ್ಳೋಕೆ ಒಂದೊಳ್ಳೆಯ ಅವಕಾಶ ಸಿಗುತ್ತೆ. ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಪರಿಹಾರ ಮಾಡಿಕೊಂಡು. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು, ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಆಫರ್, ಒಳ್ಳೆಯ ಒಂದು ಅವಕಾಶ, ಒಳ್ಳೆಯ ಒಂದು ಔನ್ನತ್ಯ, ಒಳ್ಳೆ ಮಾರ್ಕ್ಸ್, ಒಳ್ಳೆ ಹೆಸರು, ಈ ತರ ಒಂದು ಒಳ್ಳೆ ಅವಕಾಶ ಇದೆ. ಇದನ್ನ ಮಿಸ್ ಮಾಡ್ಕೊಳ್ಬಾರದು. ವೃಷಭ ರಾಶಿಯ ವಿದ್ಯಾರ್ಥಿಗಳು ಸೂರ್ಯನ ಆರಾಧನೆ ಮಾಡ್ಕೊಂಡು ಪಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಯಾವುದೇ ವೃಷಭ ರಾಶಿಯವರಿಗೆ ಈ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಸಮಸ್ಯೆ ಇದ್ರೆ, ಅಥವಾ ಪಿತ್ರಾರ್ಜಿತ ಯಾವುದೇ ವ್ಯವಹಾರಗಳ ಬಗ್ಗೆ ಸಮಸ್ಯೆ ಇದ್ರು, ತಂದೆಯವರು ಅವ್ರ ಪರವಾಗಿ ಮಾತಾಡ್ತಾರೆ, ಇವ್ರ ಪರವಾಗಿ ಮಾತಾಡ್ತಾರೆ, ಹೆಂಗೆ ಇದ್ರು, ಇದೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಅವಕಾಶ. ಉದ್ಯೋಗ ಸಮಸ್ಯೆಗಳಿರುವ ವೃಷಭ ರಾಶಿಯವರು ಪರಿಹಾರ ಮಾಡ್ಕೊಳ್ಳಕ್ಕೆ ಅನುಕೂಲ. ಅಷ್ಟೇ ಅಲ್ಲ, ಇದೊಂದು ಅದೃಷ್ಟ, ಭಾಗ್ಯೋದಯ. ಯಾಕೆಂದ್ರೆ 9ನೇ ಮನೆ ನಿಮ್ಮ ಭಾಗ್ಯಸ್ಥಾನದ ಮೇಲೆ ಗ್ರಸ್ತ ರವಿಯ ಪೂರ್ಣ ದೃಷ್ಟಿ ಇದ್ದು ನಿಮಗೆ ಶುಭ ಫಲವಿದೆ. ಸೊ ಆದ್ರಿಂದ ಇದು ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ಗ್ರಹಣವಾಗಲಿದೆ ವೃಷಭ ರಾಶಿಯವರಿಗೆ. ಆದರೆ ನೀವು ಸೂರ್ಯನ ಆರಾಧನೆಯನ್ನು ಮಾಡಿಕೊಂಡು ಪಡೆದುಕೊಳ್ಳಬೇಕಷ್ಟೇ. ಇದನ್ನ ಇನ್ನೇನು ಇಲ್ಲ, ಸಿಂಪಲ್. ಸೂರ್ಯನ ಆರಾಧನೆಯನ್ನು ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ನಿಮ್ಮ ತಂದೆಯವರಿಗೆ ಆರೋಗ್ಯ ಬಾಧೆ ಇದ್ರೆ ಸರಿ ಹೋಗುತ್ತೆ, ನಿಮಗೆ ನಿಮ್ಮ ತಂದೆಯವರ ನಡುವೆ ಏನಾದ್ರು ಜಗಳ ಮನಸ್ತಾಪಗಳಿದ್ರೆ ಸರಿ ಹೋಗುತ್ತೆ, ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಸರಿ ಹೋಗುತ್ತೆ. ವಿವಾಹ, ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ, ವಿವಾಹಿತ ವೃಷಭ ರಾಶಿಯವರ ದಾಂಪತ್ಯದ ವಿಚಾರದಲ್ಲೂ ಕೂಡ ಈ ಒಂದು ಗ್ರಹಣ ವೃಷಭ ರಾಶಿಯವರಿಗೆ ಶುಭ ಫಲವನ್ನು ಕೊಡಲಿದೆ. ವಿದೇಶ ಪ್ರಯಾಣ ಮಾಡಬೇಕು, ವಿದೇಶದಲ್ಲಿ ಹೋಗಿ ವಾಸ ಮಾಡಬೇಕು ಅಂದ್ರೂ ಸಹ ಈ ಒಂದು ಮಹಾಸೂರ್ಯ ಗ್ರಹಣ ಶುಭ ಫಲಗಳನ್ನು ಕೊಡಲಿದೆ, ಅಂದ್ರೆ ಅನುಕೂಲ ಮಾಡಿಕೊಡಲಿದೆ. ಹಾಗಾದ್ರೆ ಇಂಥ ಅದ್ಭುತವಾದ ಸೂರ್ಯಗ್ರಹಣದ ಶುಭ ಫಲವನ್ನ ಯಾವ ರೀತಿಯಲ್ಲಿ ರವಿಗ್ರಹದ ಆರಾಧನೆ ಮಾಡಿ ಪಡ್ಕೊಳ್ಬೇಕು ನೀವು? ಮೊಟ್ಟ ಮೊದಲನೇದಾಗಿ ಅವತ್ತಿನ ಮರುದಿನ ಮಾಡಬೇಕು ಈ ಪರಿಹಾರಗಳನ್ನು. ಅಂದ್ರೆ ಅವತ್ತು ಮಾಡ್ಕೊಳ್ಳಿ, 12ನೇ ತಾರೀಕು ಅಥವಾ 13ನೇ ತಾರೀಕಾದ್ರೂ ಮಾಡ್ಕೊಳ್ಳಿ. ನೀವು 12ನೇ ತಾರೀಕು ಏನ್ ಮಾಡ್ಕೊಳ್ಬಹುದು? ಮನೆ ಹತ್ತಿರ ಇರುವಂತಹ ಯಾವ್ದಾದ್ರು ನವಗ್ರಹಗಳಿರುವಂತಹ ದೇವಸ್ಥಾನಕ್ಕೆ ಹೋಗಿ ಮಧ್ಯದಲ್ಲಿರುವ ಸೂರ್ಯಗ್ರಹಣಿಗೆ ಫಲಪಂಚಾಮೃತ ಅಭಿಷೇಕ, ಪೂಜೆ, ಅರ್ಚನೆ ಮಾಡ್ಕೊಳ್ತಕ್ಕಂಥದ್ದು. ಅವತ್ತಿನ 12ನೇ ತಾರೀಕು ಸೂರ್ಯನ ಅಷ್ಟೋತ್ತರ ಓದ್ಕೊಳ್ತಕ್ಕಂಥದ್ದು, ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಕೊಳ್ತಕ್ಕಂಥದ್ದು. ಮರುದಿನ ಅಂದ್ರೆ 13ನೇ ತಾರೀಕು ಬೆಳಗ್ಗೆ ಮನೆ ಹತ್ತಿರ ಇರುವ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಅಲ್ಲಿ ಅರ್ಚಕರಿಗೆ ಕೆಂಪು ವಸ್ತ್ರ, ಗೋಧಿ ಇದೆಲ್ಲ ದಾನ ಮಾಡ್ತಕ್ಕಂಥದ್ದು. ಈ ರೀತಿ 12, 13ನೇ ತಾರೀಕಿನ ಆರಾಧನೆಯಿಂದ ನೀವು ಶುಭಗಳನ್ನು ಪಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಬೇಕು ಅಂತಂದ್ರೆ ನಿಮಗೋಸ್ಕರ ನಾವು ಮಾಡಿ ಅದ್ಭುತವಾದ ಪರಿಹಾರ
ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕು ನೀವು. ಆಗಸ್ಟ್ 12ನೇ ತಾರೀಕು ಮಹಾಸೂರ್ಯಗ್ರಹಣದ ಅಂದ್ರೆ ಭೀಮನ ಅಮಾವಾಸ್ಯೆಗೆ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ದಿವಸ ಅಲ್ವಾ, ಸೊ ಅದರಿಂದ ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮಗೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ವಿವಾಹ ದಾಂಪತ್ಯಾದಿ ವಿಚಾರಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಮಾಡಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವದ ಕಾಲದ ದಿವಸ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡಿ ಈ ಒಂದು ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಇದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಸೊ ನಾವು ಇನ್ನೂ ವಿಶೇಷವಾಗಿ ಇದನ್ನು ಎನರ್ಜೈಸ್ ಮಾಡುವಂಥ ಬೇರೆ ಬೇರೆ ಐಡಿಯಾಗಳು ಸಹ ಇದೆ, ಇನ್ನೂ ಸಹ ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಇದನ್ನ ನೀವು ನೋಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸವೇ ಸಹಸ್ರ ರವಿ ಶಾಂತಿ ಹೋಮದಲ್ಲಿ ರಾಜವರ್ಧನ ಮಣಿ ಉಂಗುರ, ಅದ್ರ ಜೊತೆಗೆ ಶೂಲಿನಿ ದುರ್ಗಾ ಹೋಮ, ಆಮೇಲೆ ಅದ್ರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಆದ್ರಿಂದ ಈ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಂತೂ ಇದನ್ನು ಧಾರಣೆ ಮಾಡ್ಕೊಂಡ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ಜ್ಯೋತಿರ್ಭೀಮೇಶ್ವರ ಒಂದು ಮಂತ್ರ ಹೋಮದ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ. ಕೆಲವರಿಗೆ ರಾಶಿ ನಕ್ಷತ್ರಗಳು ಗೊತ್ತಿರಲ್ಲ, ಹೆಸರು ವಿಳಾಸ ಆದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಭೀಮನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳು, ಸಹಸ್ರ ರವಿ ಶಾಂತಿ ಹೋಮ, ಸಹಸ್ರ ಸೂರ್ಯ ಶಾಂತಿ ಹೋಮ, ಶೂಲಿನಿ ದುರ್ಗಾ ಹೋಮ, ಅದ್ರ ಬಗ್ಗೆ ಮುಂದೆ ವಿಡಿಯೋಗಳು ಮಾಡ್ತೀನಿ ನಾನು ಶೂಲಿನಿ ದುರ್ಗಾ ಬಗ್ಗೆ. ಆಮೇಲೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶನಿ ಶಾಂತಿ, ಎಲ್ಲ ಹೋಮಗಳು ಲೈವ್ ಅಲ್ಲಿ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ರಾಜವರ್ಧನ ಮಣಿ, ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಈ ಹಿಂದೆ ಹೋದ ವರ್ಷ ಸಹ ನಾವು ಅದನ್ನು ಕೊಟ್ಟಿದ್ವಿ. ಅದನ್ನ ಈಗ ಬಹಳ ಕಾಲ ಆದ ನಂತರ ಅದರ ಪವರ್ ಡೌನ್ ಆಗಿರುತ್ತೆ. ಸೊ ಈ ಹಿಂದೆ ಹೆಸರು ಕೊಟ್ಟಿರ್ತಕ್ಕಂಥವ್ರು ಬೇಕಾದ್ರೆ ಅದನ್ನ ವಿಸರ್ಜನೆ ಮಾಡಿ, ಹರಿಯುವ ನೀರಲ್ಲೆಲ್ಲ ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ನನಗೆ ಈ ಹಿಂದೆ ಕರೆ ಮಾಡಿ ಹೇಳಿದ್ದಾರೆ, ನನಗೆ ತುಂಬಾ ಅದೃಷ್ಟ ಸಿಕ್ಕಿದೆ ರಾಜವರ್ಧನ ಮಣಿಯನ್ನ ಧಾರಣೆ ಮಾಡಿಕೊಂಡಾಗ ಅಂತ. ಸೊ ಈ ಮಣಿಯನ್ನ ವಿಶೇಷವಾಗಿ ಹೋಮಗಳಲ್ಲಿ ಗ್ರಹಣದಲ್ಲಿ ದಿನ ಎನರ್ಜೈಸ್ ಮಾಡಿದಾಗ ಇನ್ನೂ ಪವರ್ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬಾ ಲಿಮಿಟೆಡ್ ಸ್ಟಾಕ್ ಉಂಗುರ ಮಾಡಿಸಿರ್ತಕ್ಕಂಥದ್ದು. ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿಕೊಂಡು ಹೋಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.